Oh, hi guys. ಸ್ವಿಮ್ಮಿಂಗ್ ಮಾಡಕ್ ಬಂದಿದ್ದೀವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು Hey guys, what's up? Welcome back to my channel and in a new vlog. So guys, ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿರ್ತೀರಾ ಅಂತ. ಅಂಡ್ ಇವತ್ತು ಸಂಡೇ ಅಂಡ್ ನಿಮಗೆ ಗೊತ್ತು ಸಂಡೇ ನಾನು ಆಸ್ ಯೂಶುವಲ್ ಎಲ್ಲಿಗೆ ಹೋಗ್ತೀನಿ ಅಂತ. ಸೊ ಸಂಡೇ ಇವತ್ತು ಚರ್ಚಿಗೆ ಹೋಗ್ಬೇಕು. ಸೊ ಅದಕ್ಕೆ ಈ ಥರ ರೆಡಿ ಆಗಿದ್ದೀನಿ. ಆ್ಯಂಡ್ ಚರ್ಚ್ ಮುಗಿಸ್ಕೊಂಡು ಇನ್ನೊಂದು ಕೆಲಸ ಇದೆ. ಅದೇನು ಅಂದರೆ ಲಾಸ್ಟ್ ವ್ಲಾಗಲ್ಲಿ ನೀವು ನನ್ನ ಫ್ರೆಂಡ್ ಚಕ್ರಮ್ ನೋಡಿರ್ತೀರಾ. ಆಲ್ಮೋಸ್ಟ್ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ. ಶಾಸನ ದೊಡ್ಡ ಯೂಟ್ಯೂಬರ್ ಅವನು. ಸೊ ಅದಕ್ಕೆ ಇವಾಗ ಒಂದು ಬರ್ಡೇ ಆ್ಯಕ್ಚುಲಿ ಲಾಸ್ಟ್ ವೀಕ್ ಆಯಿತು. ಬಟ್ ಇವತ್ತು ಬರ್ಡೇ ಮತ್ತು 10K ಸಬ್ಸ್ಕ್ರೈಬರ್ಸ್ ಆಯ್ತಲ್ಲ, ಅದ್ರದ್ದು ಪಾರ್ಟಿ ಕೊಡಿಸ್ತಿದ್ದಾನೆ ಅಂತ ಹೇಳ್ದ. ಸೊ ಅದಕ್ಕೆ ಇವತ್ತು ಚರ್ಚ್ ಮುಗಿಸ್ಕೊಂಡು ಮಧ್ಯಾಹ್ನ ಅಲ್ಲೂ ಹೋಗ್ಬೇಕು. ಸೊ ಇವಾಗ ಬೇಗ ಚರ್ಚಿಗೆ ಹೋಗಿ ಬೇಗ ಅಲ್ಲೆಲ್ಲ ಮುಗಿಸಿ ಬೇಗ ಚಕ್ರ ಮನೆ ಹತ್ರ ಹೋಗೋಣ. ಸೊ ಬನ್ನಿ ಲೆಟ್ಸ್ ಗೋ. ಓಕೆ ಗಾಯ್ಸ್, ಇವಾಗ ಚರ್ಚ್ ಹತ್ರ ಬಂದಾಯಿತು. ಚರ್ಚ್ ಹತ್ರ ಅವಾಗಲೇ ಬಂದೋಯ್ತು. ಇವಾಗ ಚರ್ಚ್ ವರ್ಷಿಪ್ ಪ್ರೇಯರ್ ಎಲ್ಲ ಮುಗಿದೋಯ್ತು. ಆ್ಯಕ್ಚುಲಿ ಚರ್ಚಲ್ಲೇನು ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಇವಾಗ ಟೈಮ್ 2:15 ಆಗಕ್ಕೆ ಬಂದಿದೆ. ಆ್ಯಂಡ್ ಇವಾಗ ಚಕ್ರ ಮನೆ ಹತ್ರ ಹೊಡ್ತಿದ್ದೆ. ಸೊ ಬೇಗ ಚಕ್ರ ಮನೆ ಹತ್ರ ಹೋಗೋಣ. ಓಕೆ, ಇವಾಗ ಚಕ್ರಮ್ ಮನೆ ಹತ್ರ ಫೈನಲಿ ಬಂದಾಯಿತು. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಪ್ರಥಮ್ ಬೇರೆ ಬಂದವನೆ. ನಾ ಇಲ್ಲ ಬಾ ಒಳಗೆ ಹಾಕೋರಂತೆ. ಅವಾಗಲೇ ಚಕ್ರಮ್ ಅವ್ರ ಅಣ್ಣ ಸಿಕ್ಕಿದ್ರು, ಚಾರ್ಲಿ ಅಂದರೆ ಚಕ್ರಮ್ದು ಪೆಟ್ಟು ನೋಡಿ. ಶೆಡ್ ಒಳಗಿದೆ ಅಂತಂದ್ರೆ ಅದಕ್ಕೆ ಧೈರ್ಯವಾಗಿ ಒಳಗೆ ಬರ್ತಿದ್ದೀವಿ. ಏನಾದರೂ ಹೊರಗಡೆ ಎದ್ದಿದ್ರೆ ಹಾಯ್ ಚಾರ್ಲಿ ಮೇಲಿದಾರಂತೆಲ್ಲ. ಚಕ್ರಮ ಎಲ್ಲಿದೆಯಪ್ಪ? ಚಕ್ರಮ್ ಇದ್ರೊಳಗೆ. ಓ ಹಾಯ್ ಗಾಯ್ಸ್. ಇಲ್ಲ, ಚರ್ಚಲ್ಲಿದ್ದೆ ನಾನು, ಕಾಯ್ತಿದ್ದೆ ಹೊರಗೆ. ಏನು ಪೀಸ್ ಈಗ ಪೀಸ್ ತಿನ್ನೋದು ಅದನ್ನ ಹೇಳಿದ್ದು. ಫುಲ್ ಖುಷಿ. ಇವಾಗ ನಮ್ಮ ಚಕ್ರಮ್ ನಮಗೆಲ್ಲ ಬಿರಿಯಾನಿ ಹಾಂ ನೀನು ಹೇಳ್ಬಿಡತ್ತೆ ಹೇಳೋ ಸ್ಟೈಲ್ ನೋಡಪ್ಪ ಪ್ರಥಮ್ದು. ಇಲ್ಲ ಪರವಾಗಿಲ್ಲ ಅಂದಿದ್ದು ನಾನು ಏನಿಲ್ಲ. ಪರವಾಗಿಲ್ಲ ಅಂತ ಹೇಳ್ಬೇಕು ತಾನೆ, ಬರೀ ಹಿಂಗಂದ್ರೆ ಏನು ಅರ್ಥ ಮಾಡ್ಕೋಬೇಕು. A few moments later. ಇವಾಗ ಎಲ್ರದ್ದು ಊಟ ಆಯ್ತು. ಆ್ಯಂಡ್ ಇವಾಗ ಚಕ್ರಮ್ ಜ್ಯೂಸ್ ಹಾಕ್ತಾವನೆ ಎಲ್ಲರಿಗೂ. ಜ್ಯೂಸ್ ಕುಡೀರಿ, ಮಜಾ ಮಾಡಿ ಅಂತ. ಬಾಸ್ ಸರಿ ಚಕ್ರಮ್ಮ, ಬಾಯ್. ಗೈಸ್ ಬಾಯ್, ಇವನು ಕೊಡಿಸ್ದ ಪಾರ್ಟಿ. ಓಕೆ ಗೈಸ್, ಬಾಯ್ 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 ಚಕ್ರಮ್. ಬಾಯ್, ಥ್ಯಾಂಕ್ಸ್. ಬಾಯ್ ಗೈಸ್. ಬಾಯ್ ಚಕ್ರಮ್. ಬಾಯ್ ಬಾಯ್. ಹಾಂ, ಸೊ ಗೈಸ್, ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಏನಂದರೆ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಅಷ್ಟೇ, ಏನಿಲ್ಲ. ಓಕೆ, ರೋಹನ್ ನನಗೆ ಬಿಟ್ಕೊಟ್ಟ. ಥ್ಯಾಂಕ್ಸ್ ಕಣಪ್ಪ. ಸರಿ, ಹಾಂ ಬಾಯ್, ಹೊರಡು. चल निकल, भाग जाए ऐसे काले कलुए, भाग यहाँ से। कैसे लोग रहते हैं यार।
ಓಕೆ ಗಾಯ್ಸ್, ಇವಾಗ ಫೈನಲಿ ಮನೆಗೆ ಬಂದಾಯಿತು. ಇವಾಗ ಮನೆಗೆ ಹೋಗಿ ಸ್ವಲ್ಪ ಓದೋಕ್ಕೆ ಕೆಲಸ ಇದೆ, ಓದ್ಬಿಟ್ಟು ಮುಗಿಸಿ ಇನ್ನೇನೇನು ಕೆಲಸ ಇದೆ ಅದನ್ನ ಮುಗಿಸೋಣ. ಗೊತ್ತಿಲ್ಲ ಏನೇನು ಕೆಲಸ ಇದೆ ಅಂತ. ಆದರೆ ನಮ್ಮ ಚಕ್ರಮ್ ಒಳ್ಳೆ ಬಿರಿಯಾನಿ ಹಾಕ್ಸಿದ್ದ. ಬಿರಿಯಾನಿ ಮಾತ್ರ ಸಖತ್ತಾಗಿತ್ತು. ಆಂಟಿ ನೀವು ಈ ಬ್ಲಾಗ್ ನೋಡ್ತೀರಾ, ಬಿರಿಯಾನಿ ಮಾತ್ರ ಸಖತ್ತಾಗಿ ಮಾಡಿದ್ರಿ, ತುಂಬ ಇಷ್ಟ ಆಯಿತು. ಆ್ಯಂಡ್ ಇವಾಗ ಮನೇಲಿ ಯಾರಿದ್ದಾರೆ? ಓಹ್, ಯಾರೂ ಇಲ್ಲ, ಗೊತ್ತಿಲ್ಲ ಎಲ್ಲ ಎಲ್ಲೋದ್ರು ಅಂತ ನೋಡಬೇಕು. ಓಕೆ ಗಾಯ್ಸ್, ಅನದರ್ ಡೇ ಸೇಮ್ ಬ್ಲಾಗ್. ಆ್ಯಕ್ಚುಲಿ ನಿನ್ನೆ ಚಕ್ರಮ್ ಮನೆಯಿಂದ ಮನೆಗೆ ಹೋದ್ಮೇಲೆ ನಾನು ಬ್ಲಾಗ್ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಇವತ್ತು ನೆಕ್ಸ್ಟ್ ಡೇ ಕಾಲೇಜಲ್ಲಿ ಬಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಕ್ಚುಲಿ ಕಾಲೇಜ್ ಬಸ್ಸಲ್ಲಿ ಏನಕ್ಕಿದ್ದೀನಿ ಅಂತ ಅನ್ಕೋತಿರ್ಬೋದು. ಕಾಲೇಜಿಂದ ಕಲಾಭವನಿ ಕರ್ಕೊಂಡು ಹೋಗ್ತವ್ರೆ. ಕಾಲೇಜಿಂದ ಕಲಾಭವನಿ ಕರ್ಕೊಂಡು ಹೋಗ್ತೀರಿ. ಏನಕ್ಕೆ ಅಂದರೆ ಕ್ಯಾನ್ಸರ್ ಪೇಷಂಟಿಂದು ಡ್ರಾಮಾ ಇದೆ ಅಂತೆ, ಅದನ್ನು ತೋರ್ಸೋಕ್ಕೆ ಅಂತ ಕರ್ಕೊಂಡು ಹೋಗ್ತೀವಿ. ಇವಾಗ ಬಸ್ಸಲ್ಲಿ ಇಲ್ಲಿ ನಮ್ಮ ಬಾಯ್ಸ್ ಮತ್ತೆ ಮುಂದ್ಗಡೆ ಗರ್ಲ್ಸ್ ನಿಂತಿರೋ ಅಂದ್ಬಿಟ್ಟಿ ಮುಂದ್ಗಡೆ ಬಸ್ಸಿಂದ ಡೈರೆಕ್ಟ್ ಕಲಾಭವನಿಗೆ ಹೋಗ್ತವ್ರೆ. ಮುಂದಕ್ಕೆ ಏನು ಹೇಳ್ಬೇಕು ಅಂತ ನಂಗೂ ಗೊತ್ತಾಯ್ತಿಲ್ಲ. ನೋಡಿ ಅರ್ಜೆಂಟ್ ಇಲ್ಲ ಪ್ಲೀಸ್ ನೋಡಿ ನಮ್ಮ ನಿಖಿಲ್ ಹಾಯ್ ಹೇಳ ಮಗ. ಓಕೆ, ಇವಾಗ ಬಸ್ ಫೈನಲಿ ಕಾಲೇಜಿಂದ ಹೊರಗೆ ಬಂತು. ಇಷ್ಟೊತ್ತು ಕಾಲೇಜ್ ಒಳಗಡೆ ಸುತ್ತಾಡಿಸ್ತಿದ್ರು. ಇವಾಗ ಕಾಲೇಜಿಂದ ಫೈನಲಿ ಹೊರಗೆ ಬಂದ್ವಿ. ಇವಾಗ ಕಲಾಭವನ್ಗೆ ಈ ರೋಡಲ್ಲಿ ಸ್ಟ್ರೈಟ್ ಹೋದ್ರೆ ಕಲಾಭವನ್. ಅಲ್ಲಿ ಏನೇನು ಪ್ರೋಗ್ರಾಮ್ ಇರುತ್ತೆ ಅದನ್ನೆಲ್ಲ ನೋಡ್ಕೊಂಡು ಮತ್ತೆ ಕಾಲೇಜ್ ಹತ್ರನೇ ಬರಬೇಕು. ಸೊ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ. ಇದೆಲ್ಲ ಕಡೆಲ್ಲ ಮೇಲ್ಗಡೆ ಈ ಮೇಲ್ಕಂಡ್ಲ ನಾನು ಹೇಳ್ತಿದ್ದೀನಿ ಅವಾಗ್ಲಿಂದ ಇದಲ್ಲ ಇದಲ್ಲ ಇದಲ್ಲ. ಯಾವ್ದು ಮೆಚ್ಚಿ ಹೋಗ್ರ. ಇವಾಗ ಎಲ್ಲರೂ ಕಲಾಭವನಿಗೆ ಬಂದು ಕೂತಿದ್ವಿ. ನಾವು ಫುಲ್ ಲಾಸ್ಟ್ ಸೀಟ್ ನೋಡಿ, ಇನ್ನೂ ಸ್ಟೇಜ್ ಅಲ್ಲಿ ನಾವು ಫುಲ್ ಲಾಸ್ಟ್ ಕಾರ್ನರ್ ಸೀಟ್. ಎಲ್ಲ ಬಾಯ್ಸ್ ಎಲ್ಲ ಇಲ್ಲೇ ಕೂತ್ಕೊಂಡಿದ್ದೀವಿ. ಪ್ರೋಗ್ರಾಮ್ ಸ್ಟಾರ್ಟ್ ಆಗೋದು ಒಂದೇ ವೇಟಿಂಗ್. ಇವಾಗ ಫೈನಲಿ ಶೋ ಮುಗೀತು. ಏನಿಲ್ಲ, ಇಷ್ಟೊತ್ತು ಕೂರಕ್ಕೆ ಸ್ವಲ್ಪ ಬೋರ್ ಆಯಿತು ಗುರು, ಬಟ್ ಚೆನ್ನಾಗಿ. ಈಗ ಮತ್ತೆ ಬಸ್ ಒಳಗೆ ಹೋಗ್ಬೇಕು ನಾವು. ನಿಜ ಯಾವ ಬಸ್ ಒಳಗೆ ಕೂತೀವಿ ಅಂತ ನಂಗಂತೂ ನಿಜ ಗೊತ್ತಿಲ್ಲ. ಬಿಟ್ಟಿದೆಯಲ್ಲ ಮತ್ತೆ ಪಕ್ಕ ಇದೇ ಬಸ್ ಏನೋ. ಈ ಬಸ್ ಅಲ್ಲ, ನಾವು ಕೂತಿದ್ವಿ ರೆಡ್ ಸೀಟ್ ಇತ್ತು. ಓಕೆ ಗಾಯ್ಸ್, ಇವಾಗ ಫೈನಲಿ ಕಾಲೇಜ್ ಹತ್ರ ರೀಚ್ ಆಗಾಯ್ತು. ಆಕ್ಚುಲಿ ಇವಾಗ ಊಟ ಟೈಮ್ 1 ಗಂಟೆಗೆ ಬಿಡ್ಬೇಕಿತ್ತು. ನಾವು ರೀಚ್ ಆಗಿರೋದು 2 ಗಂಟೆ ಆಗಿದೆ. ಇವಾಗ 2 ಗಂಟೆ ಆಗಿದೆ ಗುರು ಊಟ ಟೈಮ್. ಇವಾಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮತ್ತೆ ಫ್ರೆಂಡ್ಸ್ ಎಲ್ಲರೂ ಸ್ವಿಮ್ಮಿಂಗ್ ಹೋಗೋಣ ಅಂತ ಪ್ಲಾನ್ ಮಾಡಿದ್ದೀವಿ. ಸೊ ಇವಾಗ ಮನೆಗೆ ಹೋಗಿ ಊಟ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ. ಬಾಯ್. ಓಕೆ, ಇವಾಗ ಮನೆಗೆ ಬಂದು ಊಟ ಎಲ್ಲ ಮಾಡಿ ಮುಗಿಸಾಯ್ತು. ಆ್ಯಂಡ್ ಇವಾಗ ಮತ್ತೆ ಕಾಲೇಜ್ ಹತ್ರ ಹೋಗ್ಬೇಕು. ಟೈಮ್ ಇವಾಗ 2:50 ಆಗಕ್ಕೆ ಬಂದಿದೆ. 3 ಗಂಟೆ ಅಷ್ಟೊತ್ತಿಗೆ ಇವಾಗ ಕಾಲೇಜಿಗೆ ಹೋಗಿ ಅಲ್ಲಿ 1 ಅವರ್ ಸ್ವಿಮ್ಮಿಂಗ್ ಎಲ್ಲ ಮಾಡಿ ಮತ್ತೆ 4 o'clock ಒಂದು ಕ್ಲಾಸ್ ಇದೆ. ಅದೇನು ಲೈಕ್ ಕ್ಲಾಸ್ ಅಂದರೆ PT ಪೀರಿಯಡ್ ಅಷ್ಟೇ. ಅದೊಂದು 6 o'clock ತನಕ ಇದೆ. ಆಮೇಲೆ ಮತ್ತೆ ಮನೆಗೆ ಬರೋದೆ. ಸೊ ಇವಾಗ ಬೇಗ ಕಾಲೇಜಿಗೆ ಹೊರಡೋಣ. ಓಕೆ, ಇವಾಗ ಫೈನಲಿ ಸ್ವಿಮ್ಮಿಂಗ್ ಪೂಲ್ ಹತ್ರ ಬಂದಾಯಿತು. ಆ್ಯಂಡ್ ಇವಾಗ ಆಲ್ರೆಡಿ ಹೊಡಿತಿದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಹಾಯ್ ಗಾಯ್ಸ್, ನೋಡಿ ಎಲ್ಲ ಆಲ್ಮೋಸ್ಟ್ ಹೊಡಿತಾವ್ರೆ. ಫುಲ್ ರೆಡಿ ಆಗಾಯ್ತು ಸ್ವಿಮ್ಮಿಂಗಿಗೆ. ಈಗ ಡೈರೆಕ್ಟಾಗಿ ನೀರಿಗೆ ಬೀಳೋದೆ. ನೋಡಿ ನಮ್ಮ ತೇಜನ್ನ ರೆಡಿ ಆಯಿತು. ಆಯ್ತು ಇರಲಿ ತಗೋ, ಬಾಡಿ ಚೆನ್ನಾಗೈತೆ. ಸೆಕ್ಷನ್ ಸೂಪರ್ ಎತ್ತಿನ ಮರಕ್ಕೆ ಇಲ್ಲ ಕೆಳಗಡೆ ಕಬ್ಬನ ರೆಸ್ಟ್ ಹೋಗುತ್ತದು.
ಗಾಯ್ಸು ಈಗ ಸ್ವಿಮ್ಮಿಂಗ್ ಮಾಡಕ್ಕೆ ಬಂದಿದ್ದೀವಿ. ಕ್ಲಾಸ್ ಎಲ್ಲ ಮುಗಿಸ್ಕೊಂಡು ನಮ್ಮ ರೋಹನ್ ಫುಲ್ಲು ಚಾಂಪಿಯನ್ ಸ್ವಿಮ್ಮಿಂಗಲ್ಲಿ. ಎಷ್ಟು ಸದ್ಯ ಗಾಡಿ ಸ್ಟ್ರಾಂಗ್ ಆಕತ್ತಿದ್ದೆ. ಓಕೆ ಗೈಸ್, ಇವಾಗ ಸ್ವಿಮ್ಮಿಂಗ್ ಎಲ್ಲ ಆಡಿ ಮುಗಿಸ್ಕೊಂಡು ಬಂದಾಯ್ತು. ಇವಾಗ ಟೈಮು 4 ಆಗಕ್ಕೆ ಬಂದಿದೆ. ಇವಾಗ ಮತ್ತೆ ಹೊರಗಡೆ ಬಂದಿದ್ದೀವಿ ಬಾಯ್ಸ್ ಎಲ್ಲರೂ. ಆ್ಯಂಡ್ ಇವಾಗ ಸ್ಪೋರ್ಟ್ಸ್ ಅಂದರೆ 4:30 ಹಂಗಿದೆ. 4:30 ಸ್ಟಾರ್ಟ್ ಆದಮೇಲೆ ಸ್ಪೋರ್ಟ್ಸ್ ಅಂದರೆ ಎಲ್ಲರಿಗೂ ಒಂದೊಂದು ಸ್ಪೋರ್ಟ್ಸ್. ನನ್ನ ಟೇಬಲ್ ಟೆನ್ನಿಸ್. ನಿಂದು ಯಾವ್ದು ಹ್ಯಾಂಡ್ಬಾಲ್ ಅಲ್ವಾ? ಈಗ ಸ್ಪೋರ್ಟ್ಸ್ ಆಡಿ ಮನೆಗೆ ಹೋಗೋದು. A few moments later. ಓಕೆ ಗಾಯ್ಸ್, ಇವಾಗ ಫೈನಲಿ ಟೇಬಲ್ ಟೆನ್ನಿಸ್ ಎಲ್ಲ ಆಡ್ಬಿಟ್ಟು ಮನೆಗೆ ಬಂದಾಯಿತು. ಆ್ಯಂಡ್ ಇವತ್ತಿಗೆ ಈ ವ್ಲಾಗ್ನ ಎಲ್ಲ ಎಂಡ್ ಮಾಡ್ತಿದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಆ್ಯಂಡ್ ಚಾನಲ್ಗೆ ಹೊಸಬ್ರಾಗಿರೋ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.